ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಈ ದಿನ ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಕಬ್ಬಾಳು ದೇವಸ್ಥಾನ. ಸ್ನೇಹಿತರೆ, ಕನಕಪುರ ತಾಲೂಕಿನಲ್ಲಿ ಬಹಳ ಜನಪ್ರಿಯತೆಯನ್ನು ಪಡೆದಂತಹ ಹಾಗೂ ಶಕ್ತಿಶಾಲಿ ದೇವಿ ಶ್ರೀ ಕಬ್ಬಾಳಮ್ಮ ತಾಯಿ ಸನ್ನಿಧಿ. ಸ್ನೇಹಿತರೆ, ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರ. ನೀವು ಬೆಂಗಳೂರಿನಿಂದ ಕನಕಪುರ ಮಾರ್ಗವಾಗಿ ಸಾತನೂರಿನಿಂದ ನೀವು ಕಬ್ಬಾಳಿಗೆ ಬಹಳ ಸುಲಭವಾಗಿ ಹಾಗೂ ವೇಗವಾಗಿ ಬಂದು ತಲುಪಬಹುದು ಸ್ನೇಹಿತರೆ. ಕನಕಪುರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ ಕಬ್ಬಾಳು ತಾಯಿ ಸನ್ನಿಧಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಈಗ ಕಬ್ಬಾಳಮ್ಮನ ಸನ್ನಿಧಿ. ಕಬ್ಬಾಳಮ್ಮನ ಊರಿಗೆ ಬಂದಿದ್ದೇವೆ ನಾವು. ನೀವು ಸಹ ಇಲ್ಲಿ ಅತ್ಯಂತ ಸುಲಭವಾಗಿ ಬರಬಹುದು. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರಗಳಲ್ಲಿ ಬಹಳ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ ಶ್ರೀ ಶಕ್ತಿಶಾಲಿ ಕಬ್ಬಾಳಮ್ಮ ತಾಯಿ. ಸ್ನೇಹಿತರೆ, ಇತ್ತೀಚೆಗೆ ಕಬ್ಬಾಳಮ್ಮ ತಾಯಿಯನ್ನು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಹಿಂದೆ ಇದ್ದಂಥ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ಬಹಳ ವಿಶಾಲವಾದಂತಹ ದೇವಸ್ಥಾನವನ್ನು ಈಗ ನಾವು ನೋಡಬಹುದಾಗಿದೆ. ಅಲ್ಲಿನ ಅನೇಕ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ತಾಯಿ ಜಗನ್ಮಾತೆ ನಮ್ಮ ಕಬ್ಬಾಳಮ್ಮ ತಾಯಿ. ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಬಸವಣ್ಣ ದೇವರು ಸಹ ಇದ್ದಾರೆ. ಬಸವಣ್ಣನಿಗೂ ಸಹ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ. ಬಸವಣ್ಣನ ಏನು ಕೊಂಬಿದೆ ಅದಕ್ಕೆ ಹಣವನ್ನು ಅಂದರೆ ನೋಟುಗಳನ್ನು ಇಟ್ಟು ತಮ್ಮ ಇಷ್ಟಾರ್ಥಗಳನ್ನು, ತಮ್ಮ ಬೇಡಿಕೆಗಳನ್ನು ಆ ಬಸವಣ್ಣನ ಹತ್ರ ಭಕ್ತಾದಿಗಳು ಬೇಡಿಕೊಂಡಾಗ ತಾಯಿ ಕಬ್ಬಾಳಮ್ಮ ತಾಯಿ ಜನರ ಕಷ್ಟ, ನೋವು, ಸಂಕಟಗಳಿಗೆ ತಾಯಿ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಹಾಗೂ ಶಕ್ತಿಶಾಲಿಯಾಗಿ ಕಬ್ಬಾಳಮ್ಮ ತಾಯಿ ಇದ್ದಾಳೆ. ನೀವು ನೋಡ್ತಾ ಇದ್ದೀರಾ ಬಹಳ ವಿಶಾಲವಾದಂತಹ ಹಾಗೂ ವಿಶೇಷವಾದಂತಹ ಈ ಒಂದು ಕನಕಪುರ ತಾಲೂಕಿನಲ್ಲಿಯೇ ಅತ್ಯಂತ ಜನಪ್ರಿಯತೆಯನ್ನು ಪಡೆದಂತಹ ಹಾಗೂ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ದೇವಸ್ಥಾನ ಹಾಗೂ ನಮ್ಮ ಭಾರತದ ದೇಶದಲ್ಲೂ ಸಹ ತುಂಬ ರೀತಿಯಲ್ಲಿ ಹೆಸರನ್ನು ಮಾಡ್ತಾ ಇರುವಂತಹ ಶ್ರೀ ಕಬ್ಬಾಳಮ್ಮ ತಾಯಿ. ನಂಬಿದವರ ಮನೆಯನ್ನು ಕಾಯುವಂಥವಳು ಶ್ರೀ ಕಬ್ಬಾಳಮ್ಮ ತಾಯಿ. ತಾಯಿಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ಬಹಳ ವಿಶೇಷವಾದ ಪೂಜೆಗಳನ್ನು ಮಾಡಲಾಗುತ್ತೆ. ಶ್ರೀ ಕಬ್ಬಾಳಮ್ಮ ಸನ್ನಿಧಿಯಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇದ್ದೀರಾ, ಲೈವ್ ಆಗಿ ನೋಡ್ತಾ ಇದ್ದೀರಾ ತಾಯಿಯ ವಿಶೇಷವಾದಂತಹ ಪೂಜೆ. ತಮ್ಮ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವಂತಹ ಶಕ್ತಿಶಾಲಿ ತಾಯಿ ಶ್ರೀ ಕಬ್ಬಾಳಮ್ಮ ತಾಯಿ ನೀವು ಈಗ ಗಮನಿಸ್ತಾ ಇದ್ದೀರ ಸ್ನೇಹಿತರೆ. ನೀವು ಸಹ ಈ ಒಂದು ಸನ್ನಿಧಿಗೆ, ಕಬ್ಬಾಳಮ್ಮ ತಾಯಿಗೆ, ಕಬ್ಬಾಳು ಊರಿಗೆ, ಕಬ್ಬಾಳಮ್ಮನ ಸನ್ನಿಧಿಗೆ ಭೇಟಿ ಕೊಡಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದ್ದರೆ ಇಲ್ಲಿ ತಡೆ ಹೊಡೆಯಲಾಗುತ್ತೆ. ಹಾಗೆ ಕಬ್ಬಾಳಮ್ಮನ ಯಂತ್ರ ತಂತ್ರಗಳು, ಹಾಗೆ ಅನೇಕ ರೀತಿಯ ವಿಶೇಷವಾದಂತಹ ಪೂಜೆಗಳು ಇಲ್ಲಿ ಮಾಡಲಾಗುತ್ತೆ. ಸ್ನೇಹಿತರೆ, ಈ ಸನ್ನಿಧಿಯ ಬಗ್ಗೆ, ಕಬ್ಬಾಳಮ್ಮ ತಾಯಿಯ ಸನ್ನಿಧಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ಒಮ್ಮೆಯಾದರೂ ಸಹ ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿರುವಂತಹ ಕಬ್ಬಾಳಮ್ಮ ತಾಯಿಯ ಸನ್ನಿಧಿಗೆ ನೀವು ಸಹ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.